ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ದೂದ್ ಪೇಡ ದಿಗಂತ್ ಹಾಗೂ ಕನ್ನಡದ ವರ್ಸಟೈಲ್ ನಟ ಅಚ್ಯುತ್ ಕುಮಾರ್ ಅವರ ಜೊತೆ ರಿಷಬ್ ಶೆಟ್ಟಿ ಬ್ಯಾಚುಲರ್ ಪಾರ್ಟಿಯನ್ನ ಜಾಯಿನ್ ಆಗಬೇಕಾಗಿತ್ತು. ಆದರೆ ಕಾಂತಾರದ ಅಭೂತಪೂರ್ವ ಯಶಸ್ಸು ಬ್ಯಾಚುಲರ್ ಪಾರ್ಟಿಗೆ ಹೋಗುವಂತೆ ರಿಷಬ್ ಅವರನ್ನ ತಡಿತು. ಇರಲಿ, ಇದೆಲ್ಲವೂ ಹಳೆಯ ವಿಚಾರ. ಸದ್ಯದ ಹೊಸ ಸಮಾಚಾರ ಏನು ಅಂದರೆ, ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿಗೆ ದಿನಾಂಕ ನಿಗದಿಯಾಗಿದೆ. ಚಿತ್ರ ಇದೇ ಜನವರಿ 26ರಂದು ರಾಜ್ಯದೆಲ್ಲೆಡೆ ತೆರೆಗೆ ಬರಲಿದೆ. ರಕ್ಷಿತ್ ಶೆಟ್ಟಿ ಅವರ ಸಪ್ತ ಋಷಿಗಳ ತಂಡದಲ್ಲಿ ಗುರುತಿಸಿಕೊಂಡ ಅಭಿಜಿತ್ ಮಹೇಶ್ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಈ ಮೂಲಕ ಬರಹಗಾರನಿಂದ ನಿರ್ದೇಶಕನ ಸ್ಥಾನಕ್ಕೆ ಬಡ್ತಿಯನ್ನು ಪಡೆದಿದ್ದಾರೆ. ಇನ್ನು ಚಿತ್ರದ ಪೋಸ್ಟರ್ ಹಾಗೂ ಹೊರಬಿಡಲಾದ ಚಿಕ್ಕ ತುಣುಕು ನೋಡಿ ಬ್ರಹ್ಮಚಾರಿಗಳ ಈ ಔತಣಕೂಟದಲ್ಲಿ ನಗುವಿಗೆ ಬರ ಇಲ್ಲ ಅನ್ನುವುದು ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು. ಬ್ಯಾಂಕಾಕ್ನ ಸುತ್ತಮುತ್ತ ನಡೆಯುವ ಕಥೆಯಲ್ಲಿ ಸಿರಿ ರವಿಕುಮಾರ್ ಕೂಡ ಇದ್ದಾರೆ. ಸ್ವಾತಿ ಮುತ್ತಿನ ಮಳೆಹನಿಯೇ ಅಲ್ಲಿ ನೀವು ನೋಡಿದ ಸಿರಿಯೇ ಬೇರೆ, ಇಲ್ಲಿ ನೀವು ನೋಡಲಿರುವ ಸಿರಿಯೇ ಬೇರೆ. ಅದರಲ್ಲಿ ಯಾವ ಅನುಮಾನವೂ ಬೇಡ. ಏನು ಆಚಾರ್ ಕಿರ್ಕ್ ಎಲ್ಲಿರುವ ಇನ್ನೊಬ್ಬ ಸುಂದರಿ ಬಾಲಾಜಿ ಮನೋಹರ್, ಪ್ರಕಾಶ್ ತುಮ್ಮಿನಾಡು ಕೂಡ ಸಿನಿಮಾದಲ್ಲಿದ್ದಾರೆ. ಇನ್ನು ಅರ್ಜುನ್ ರಾಮು ಅವರ ಸಂಗೀತ ಹಾಗೂ ಅರವಿಂದ್ ಕಶ್ಯಪ್ ಅವರ ಛಾಯಾಗ್ರಹಣ ಚಿತ್ರದ ಇನ್ನೊಂದು ಆಕರ್ಷಣೆ ಅಂದರೆ ಅದು ತಪ್ಪಾಗೋದಿಲ್ಲ. ಸದ್ಯಕ್ಕೆ ಕಿರಿಕ್ ಪಾರ್ಟಿ ಚಿತ್ರದ ನಂತರ 7 ವರ್ಷಗಳ ಬಳಿಕ ರಕ್ಷಿತ್ ಶೆಟ್ಟಿ ಇನ್ನೊಂದು ಪಾರ್ಟಿಗೆ ಬರುವಂತೆ ನಿಮ್ಮೆಲ್ಲರಿಗೂ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ನೆನಪಿರಲಿ, ಕಿರಿಕ್ ಪಾರ್ಟಿಗೂ ಹಾಗೂ ಬ್ಯಾಚುಲರ್ ಪಾರ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಮನೋರಂಜನೆ ಅದಕ್ಕಿಂತ ಇಲ್ಲಿ ದುಪ್ಪಟ್ಟು ಇದೆ ಅನ್ನುವ ಮಾತನ್ನ ಚಿತ್ರತಂಡ ಹೇಳಿದೆ. ಏನೇನು ಕೆಲವೇ ದಿನ ಹೊಸ ವರ್ಷದ ಆರಂಭದಲ್ಲಿ ಬ್ಯಾಚುಲರ್ಸ್ ಮನೋರಂಜನೆಯ ಬಾಡೂಟ ಬಡಿಸಲು ನಿಮ್ಮೆದುರು ಬರಲಿದ್ದಾರೆ. ಪಾರ್ಟಿಗೆ ನೀವು ಈಗ ರೆಡಿ ಆಗಬೇಕು ಅಷ್ಟೇ. ರೆಡಿ ಆಗ್ತೀರಾ ಅಲ್ವಾ?